ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ಈಗ ಸೈನ್ಸ್ ಅಲ್ಲಿ ಹೇಳ್ತಾರೆ ತುಂಬಾ ಫಾಸ್ಟ್ ಆಗಿ ಹೋಗುದು ಬೆಳಕಿನ ಕಣ, ಫೋಟಾನ್ ಅಂತ ಹೇಳ್ತಾರೆ. ಆದ್ರೆ ಎಲ್ಲದಕ್ಕಿಂತ ವೇಗವಾಗಿ ಹೋಗುದು ಮನಸ್ಸು. ಹಾಗಾದ್ರೆ ಮನಸ್ಸು ಯಾವ ಮಾಧ್ಯಮದ ಮೂಲಕ ಹೋಗ್ತದೆ? ಅದು ಬೆಳಕಿಗಿಂತ ಫಾಸ್ಟ್ ಆಗಿದೆ. ಆ ಮಾಧ್ಯಮ ಯಾವುದು? ಮನಸ್ಸಿನ ಮಾಧ್ಯಮ. ಮನಸ್ಸು ಹೇಗೂ ಬೇಕಾದ ಪರಿವರ್ತನೆ ಆಗ್ತದೆ. ಬೆಳಕಾಗಿ ಪರಿವರ್ತನೆ ಆಗ್ತದೆ, ವಾಯುವಾಗಿ ಪರಿವರ್ತನೆ ಆಗ್ತದೆ, ಪಂಚಭೂತಗಳಿಗೆಲ್ಲ ಸೇರಿ ಮನಸ್ಸು ಪರಿವರ್ತನೆ ಆಗ್ತದೆ. ಅದು ನೀವು ಯಾವುದರಲ್ಲಿ ತಗೊಂಡು ಹೋಗ್ತೀರಿ ಅದರ ಮೇಲೆ. ಸೈನ್ಸಿನಲ್ಲಿ ಹೇಳಿದೆ, ಸತ್ಯ ಅದು. ಎಂಥದ್ದು? ಬೆಳಕು, ಜ್ಯೋತಿ. ಬೆಳಕು ಅಂತೇಳಿದರೆ ಆಧ್ಯಾತ್ಮಿಕದಲ್ಲಿ ಜ್ಯೋತಿ ಅಂತೇಳಿ, ಜ್ಞಾನ ಮಾರ್ಗದಲ್ಲಿ ಆ ಬೆಳಕಿಗೆ ಖಂಡಿತವಾಗಿಯೂ ಜ್ಯೋತಿ. ಆತ್ಮ ಅಂದರೆ ಜ್ಯೋತಿ ಅಲ್ವಾ? ಪರಮಾತ್ಮ ಅಂದರೆ ಜ್ಯೋತಿ ಅಲ್ವಾ? ಅರುಳ್ ಪರಂ ಜ್ಯೋತಿ ಪರಮಾತ್ಮ ಅಂತೇಳಿದರೆ ಪರಂ ಜ್ಯೋತಿ. ನಾವೆಲ್ಲ ಜ್ಯೋತಿ ಅಷ್ಟೇ. ಆ ಜ್ಯೋತಿಯಿಂದ ನಾವೆಲ್ಲ ಬಂದಿದ್ದೇವೆ. ಆಗ ಎಷ್ಟು ವೇಗವಾಗಿ ಬಂದಿರ್ಬೋದು? ಭಗವಂತ ಎಷ್ಟು ಬೇಗ ದೂಡಿರ್ಬೋದು ನಮ್ಮ. ಅದು ಬೇಡಪ್ಪ ನೀವು ಇಲ್ಲಿ ಅಂತೇಳಿ ಅಲ್ವಾ? ಪರಮಾತ್ಮನ ಸುತ್ತಲೂ, ಜ್ಯೋತಿಯ ಸುತ್ತಲೂ ಕ್ರಿಯೇಟ್ ಆದ ವಿಚಾರಗಳು ಇದೆಲ್ಲ. ಯಾವುದು? ಈ ಮನಸ್ಸು ಎಂಬುದು. ಅದರಿಂದ ಸೃಷ್ಟಿಯಾದದ್ದು ಎಲ್ಲ ಟೋಟಲ್ ಆಗಿ. ಹೇಳೋದು ಅರ್ಥ ಆಗ್ತದ? ಮನಸ್ಸು ಎಂಬುದು ಎಷ್ಟು ಸೂಕ್ಷ್ಮ ಅಂತ ಹೇಳಿದರೆ, ಗಾಳಿಗಿಂತಲೂ ಹಗುರವಾದ್ದು ಅಂತ ಹೇಳಿದ್ದಾರೆ ಜ್ಞಾನದಲ್ಲಿ. ಮನಸ್ಸು ಗಾಳಿಗಿಂತಲೂ ಹಗುರವಾದದ್ದು, ಗಾಳಿಗಿಂತಲೂ ವೇಗವಾದದ್ದು. ಆಗ ಜ್ಯೋತಿ ಹೋಗಬೇಕು ಅಂತ ಹೇಳಿದರೆ ಅಲ್ಲಿ ಗಾಳಿ ಬೇಕಲ್ಲ, ಇಲ್ಲದೇ ಈಗ ಜ್ಯೋತಿ ಹೋಗುವುದು. ಜ್ಯೋತಿ ಉರಿಬೇಕು ಅಂತ ಹೇಳಿದರೆ ಅಲ್ಲಿ ಗಾಳಿ ಬೇಕಲ್ಲ. ಗಾಳಿ ಇಲ್ಲದೆ ಜ್ಯೋತಿ ಉರಿಯುವುದೇ ಹೇಗೆ? ಆಗ ಎಲ್ಲವೂ ಒಂದಾಗಿರುವಂಥ ಸ್ಥಿತಿ ಜ್ಯೋತಿ ಅಂತ ಹೇಳಿದರೆ, ಎಲ್ಲವೂ ಒಂದಾದಂಥ ಸ್ಥಿತಿ. ಅಲ್ಲೆಲ್ಲವೂ ಇರ್ತದೆ ಜ್ಯೋತಿ ಅಂತ ಹೇಳಿದರೆ. ಅಗ್ನಿ ಇರ್ತದೆ, ವಾಯು ಇರ್ತದೆ, ಜಲವು ಇರ್ತದೆ. ಮೂರು ಇರ್ತದೆ ಜ್ಯೋತಿಯಲ್ಲಿ. ಪ್ರತಿಯೊಂದು ಜೀವರಾಶಿಯಲ್ಲಿ ಈ ಮೂರು ಇರಲೇಬೇಕು. ಈ ಬ್ರಹ್ಮಾಂಡದಲ್ಲಿ ಈ ಮೂರು ಇರಲೇಬೇಕು. ಪಂಚಭೂತಗಳು ಅಂತ ಹೇಳುವಾಗ, ನಾವು ಭೂಮಿಯಿಂದ ಹೇಳುವಾಗ ಪಂಚಭೂತ, ಅವರವರು ಇರುವ ಸ್ಥಳದಿಂದ ಹೇಳುವಾಗ ಪಂಚಭೂತ. ಸ್ಥಳವೇ ಇಲ್ಲ ಈಗ, ಒಂದು ಬಿಂದು ಸ್ವರೂಪವಾಗಿದೆ ಅಂತ ಹೇಳಿದರೆ ಆ ಬಿಂದು ಸ್ವರೂಪದಲ್ಲಿ ಈ ಮೂರು ಇರಲೇಬೇಕು. ಈ ಮೂರುವರೆಗೆ ಬಂದದ್ದು. ಈ ಮೂರುವರೆಗೆ ಬಂದು ಅದೆಷ್ಟೋ ಸ್ಥಿತಿಯಲ್ಲಿ ಈ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಬಿಂದುವಿನ ಒಳಗೆ ಇದ್ದದ್ದು ಯಾವ ರೀತಿ ಇತ್ತು ಅಂತ ಗೊತ್ತಿಲ್ಲ. ಅದು ಗಾಳಿಯಾಗಿತ್ತ, ನೀರಾಗಿತ್ತ, ಅಗ್ನಿಯಾಗಿತ್ತ ಗೊತ್ತಿಲ್ಲ. ಆದರೆ ಇದು ಮೂರು ಇತ್ತು. ಇದು ಮೂರನ್ನು ಒಂದಾಗಿ ನೋಡುವುದುಂಟಲ್ವ, ಇದು ಮೂರನ್ನು ಒಂದಾಗಿ ಯಾರೊಬ್ಬ ನೋಡ್ತಾನೆ, ನೋಡಲಿಕ್ಕೆ ಮಾತ್ರ ಸಾಧ್ಯ. ಅದರ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಒಳಗೆ ಹೋದರೆ ಮತ್ತೆ ಮುಗೀತು ವಿಷಯ. ವಿಷಯವೇ ಮುಗೀತು ಅದರೊಳಗೆ ಹೋದರೆ. ನೋಡ್ಬೋದು. ಇದನ್ನು ಯಾರೊಬ್ಬ ನೋಡ್ತಾನೋ ಅವನಿಗೆ ಅವನ ಆತ್ಮದ ದರ್ಶನ ಆಗ್ತದೆ, ಅವನಿಗೆ ಈ ಬ್ರಹ್ಮಾಂಡದ ದರ್ಶನ ಆಗ್ತದೆ. ಅದು ಹೇಗೆ ಅಂತ ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳೋದು. ಆದರೆ ಅದರೊಳಗೆ ಇರುವುದಂತೂ ಸತ್ಯ. ಇದೇ ದೈವಿಕ ರಹಸ್ಯ. ಈ ದೈವಿಕ ರಹಸ್ಯವನ್ನು, ಈ ಸತ್ಯವನ್ನು ತಿಳಿದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ.
ಇದು ಸತ್ಯವಾದ ವಿಷಯ. ಅಲ್ಲಿವರೆಗೆ ಎಲ್ಲರೂ ಹೋಗಿದ್ದಾರೆ, ಆ ಬಿಂದಿನವರೆಗೆ. ಆ ಬಿಂದಿನ ಒಳಗೆ ಮಾತ್ರ ಯಾರೂ ಹೋಗಲಿಲ್ಲ. ಹೋದರೆ ಅವರು ಬ್ರಹ್ಮಾಂಡದಲ್ಲಿ ಇದ್ದಾರೆ, ಬಂದಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ಕುರುಹುಗಳು ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಇದು ಸತ್ಯ ವಿಷಯ. ಆದ ಕಾರಣ ಹೇಳೋದು, ಮನಸ್ಸು ಎಂಬುದು ಎಲ್ಲದರಲ್ಲಿ ಉಂಟು. ಅದು ಗಾಳಿಯಲ್ಲಿ ಉಂಟು, ಅಗ್ನಿಯಲ್ಲಿ ಉಂಟು, ಜಲದಲ್ಲಿ ಉಂಟು. ಇದು ಬಹಳ ಮುಖ್ಯ. ನಾವಿಷ್ಟು ಚೆನ್ನಾಗಿರ್ಬೇಕಾದ್ರೆ 3 ಬೇಕೇ ಅಲ್ವ ನಮ್ಮ ಒಳಗೆ. ನಮ್ಮೊಳಗೆ ಅದಿಲ್ಲ ಇದ್ರೆ ಹೇಗೆ ಸಾಧ್ಯ? ಅಗ್ನಿ, ವಾಯು, ಜಲ ಬೇಕೇ ಬೇಕು. ಎಲ್ಲ ಜೀವರಾಶಿಯಲ್ಲಿ ಬೇಕು. ನಮ್ಮಲ್ಲಿ ಇದ್ದರೆ ಎಲ್ಲರಿಗೂ ಬೇಕದು. ಅದು ಅದರ ಪ್ರಮಾಣಕ್ಕೆ ತಕ್ಕ ಹಾಗೆ, ಅದರ ಸ್ಥಿತಿಗೆ ತಕ್ಕ ಹಾಗೆ ಅಂತೂ ಬೇಕದು. ಗಾಳಿಯನ್ನೇ ಒಬ್ಬರು ಸೇವಿಸ್ತಾರೆ ಅಂತ ಇಟ್ಟುಕೊಳ್ಳುವ. ಗಾಳಿಯನ್ನೇ ಒಬ್ಬರು ಜ್ಞಾನಿಗಳಿದ್ದಾರೆ, ಗಾಳಿಯನ್ನೇ ಸೇವಿಸ್ತಾರೆ. ಅವರಿಗೆ ಗಾಳಿಯೇ ಆಹಾರ ಅಂತ ಹೇಳಿದರೆ ಆ ಗಾಳಿಯಲ್ಲಿ ನೀರು ಇರ್ತದೆ, ಆ ಗಾಳಿಯಲ್ಲಿ ಅಗ್ನಿಯೂ ಇರ್ತದೆ. ಅದು ಹೇಗೆ ಹಾಗೆ ಪರಿವರ್ತನೆ ಆಯಿತು? ಬಿಂದುವಿನಿಂದ ಹೊರಗೆ ಬಂದಾಗ ಆಯಾಯ ಸ್ಥಿತಿಗಳನ್ನು ಅದು ಕಂಡುಕೊಂಡಿತ್ತು. ಗಾಳಿಯಾಗಿ ಬಂತು, ಗಾಳಿಯಾಗಿ ಹರಡಿ ಹೋಯ್ತದು. ಅಗ್ನಿಯಾಗಿ ಬಂತು, ಅಗ್ನಿಯಾಗಿಯೇ ನಿಂತಿತ್ತದು. ಜಲವಾಗಿ ಬಂತು, ಜಲವಾಗಿಯೇ ನಿಂತಿತ್ತದು. ಇದು 3 ಒಂದೇ ಅಂತ ಹೇಳೋದು. ಇದು 3 ಒಂದೇ ಅಂತ ಹೇಳೋದು ತಿರುಚಿಟ್ರಂಬಲಂ. ಅಗ್ನಿ, ವಾಯು, ಜಲ, ಇದು 3 ಒಂದೇ. ಇದುವೇ ತಿರುಚಿಟ್ರಂಬಲಂ. ಇದರಿಂದಲೇ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಒಂದು ಬಿಂದುವಿನಿಂದ ಈ 3 ಉತ್ಪತ್ತಿಯಾಗಿ ಅಲ್ಲಿಂದ ಈ ಬ್ರಹ್ಮಾಂಡವೇ ಸೃಷ್ಟಿಯಾಯಿತು. ಆಗ ತಿರುಚಿಟ್ರಂಬಲಂ ಅಂದರೆ ಬಿಂದು ಶಕ್ತಿ ಅಲ್ಲಿವರೆಗೆ ಹೋಗಿ ತಲುಪ್ತದೆ ಅಂತ ಹೇಳೋದು. ಅಷ್ಟು ಸುಲಭ ಅಲ್ಲ. ಮನಸ್ಸು ಎಂಬುದು ಇಲ್ಲದಿದ್ದರೆ ಮಾನವ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸು ಎಂಬುದು ಇಲ್ಲದಿದ್ದರೆ ಮನುಷ್ಯನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸು ಬೇಕೇ ಬೇಕು. ಆ ಮಾಯೆ, ಬಿಂದುವಿನ ಸುತ್ತಲಿದ್ದ ಒಂದು ಮಾಯೆ, ಮಾತಿಗೆ ಮಾಯೆ ಅಂತ ಹೇಳೋದು. ಅದರ ಒಳಗಿಂದಾದ ಘರ್ಷಣೆ ಹೊರಗೆ ಬಂದ ಕೂಡಲೇ ಒಂದೇ ಬಿಂದು 3 ರೂಪ ತಾಳಿತು ಅಂತ ಹೇಳೋದು. ಟಕ್ ಅಂತ ಸಡನ್ ಆಗಿ ಆನ್ ದ ಸ್ಪಾಟ್. ಇವತ್ತಿಗೆ ಕೂಡ ಉರಿಯುತ್ತಿರುವ ಗೋಳಗಳು ಎಷ್ಟುಂಟು ಸೂರ್ಯನಾಗಿ ಅಲ್ವಾ? ಇನ್ನು ಕೂಡ ಉರಿತಾನೆ ಉಂಟಲ್ಲ. ಅದೆಷ್ಟೋ ನಕ್ಷತ್ರಗಳು, ಅದೆಷ್ಟೋ ಸೂರ್ಯಗಳು ಇದ್ದಾರೆ. ನಮಗೆ ಹತ್ತಿರದಲ್ಲಿಂದ ಸೂರ್ಯ ಕಾಣ್ತಾನೆ ಅಷ್ಟೆ, ಅದ ಕಡೆ ನಾವು ಸೂರ್ಯ ಅಂತ ಹೇಳ್ತೇವೆ. ಅದು ಇವತ್ತಿಗೂ ಕೂಡ ಅದು ಉರಿತಾ ಉಂಟಲ್ಲ. ಇದು ಉರ್ದು 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 ಒಂದು ಕಾಲಕ್ಕೆ ಅದು ಏನಾಗ್ಬೋದು? ಅದು ಎಂಡಿಂಗ್ ಹೇಗಿರ್ಬೋದು? ಅದು ಕಂಪ್ಲೀಟ್ ಉರ್ದು 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 ಕೊನೆಗೆ ಅದು ಇನ್ನದೆಲ್ಲ ಮುಗಿತಾ ಬಂತು ಮುಗಿತಾ ಬಂತು ಮುಗಿತಾ ಬಂತು ಮುಗಿತಾ ಬಂತು ಅಂತ ಹೇಳುವಾಗ ಅದರ ಸುತ್ತಲೂ ಏನು ಕ್ರಿಯೇಟ್ ಆಗಬಹುದು? ಅದರ ಸುತ್ತಲೂ ಏನು ಸೃಷ್ಟಿಯಾಗಬಹುದು? ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಏನಾಗ್ತದೆ? ಈ ಭೂಮಿ ಕೂಡ ಹಾಗೆ ಇತ್ತಲ್ಲ, ಉರಿಯುತ್ತಿರುವ ಗೋಳವಾಗಿತ್ತಲ್ಲ. ಉರ್ದು 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 ಕೊನೆಗೆ ಏನು ಸೃಷ್ಟಿಯಾಯಿತು ಭೂಮಿಯಲ್ಲಿ? ಅಲ್ವಾ? ಒಂದು ಜಲ ಸೃಷ್ಟಿಯಾಯಿತು. ಅಲ್ವಾ?
ಮೊದಲು ಜಲ ಸೃಷ್ಟಿ ಆಯಿತು ಭೂಮಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ. ಜಲ ಸೃಷ್ಟಿ ಆಗಬೇಕಾದ್ರೆ ಗಾಳಿ ಬೇಕೇ ಬೇಕು, ಅದು ಸೂಕ್ಷ್ಮವಾಗಿತ್ತಲ್ಲಿ. ಬೆಂಕಿ ಉರಿಬೇಕಾದ್ರೆ ಗಾಳಿ ಬೇಕಲ್ಲ, ಗಾಳಿ ಇಲ್ಲದೆ ಬೆಂಕಿ ಉರಿಲಿಕ್ಕೆ ಸಾಧ್ಯನೇ ಇಲ್ಲಲ್ಲ. ಆಗ ಗಾಳಿಯ ಜೊತೆ ಯಾವುದೋ ಒಂದು ರೀತಿಯಲ್ಲಿ ಆ ಬೆಂಕಿ ಉರಿತಾ ಇರಬೇಕಾದ್ರೆ ಬೆಂಕಿಗೆ ಒಂದು ಏನೋ ಒಂದು ಶಕ್ತಿ ಬೇಕಲ್ಲ ಉರಿಲಿಕ್ಕೆ. ಆಗಾದಲ್ಲಿ ನೀರು ಯಾವುದೋ ಒಂದು ರೀತಿಯಲ್ಲಿ ಪರಿವರ್ತನೆ ಆಗಿರ್ಬೋದಲ್ಲ ಆ ಶಕ್ತಿಯಾಗಿ. ನಮಗೆ ಕಾಣಲಿಕ್ಕೆ ಅದು ಅಗ್ನಿಯಾಗಿ ಕಾಣಬಹುದು, ಆದರೆ ಅಗ್ನಿ ಆಗಬೇಕಾದ್ರೆ ಏನೆಲ್ಲ ಬೇಕು, ಗಾಳಿ ಆಗಬೇಕಾದ್ರೆ ಏನೆಲ್ಲ ಬೇಕು, ನೀರು ಆಗಬೇಕಾದ್ರೆ ಏನೆಲ್ಲ ಬೇಕು ಅಂದರೆ ಇದು ಮೂರು ಒಟ್ಟಿಗೆ ಇರಬೇಕು. ಆಯಾಯ ವಾತಾವರಣಕ್ಕೆ ತಕ್ಕವಾಗಿ ಇದು ಪರಿವರ್ತನೆ ಆಗ್ತದೆ. ಅದೇ ರೀತಿ ಈ ಮನಸ್ಸು ಎಂಬುದು ಗಾಳಿಯಾಗಿ ಸೂಕ್ಷ್ಮವಾಗಿ ಹೋಗ್ತದೆ. ಅದೇ ಮನಸ್ಸನ್ನು ನಿಲ್ಲಿಸಿದರೆ ಅಗ್ನಿಯಾಗಿ ಎಲ್ಲವನ್ನು ಭಸ್ಮ ಮಾಡಿ ನಿಲ್ಬೋದು. ಅದೇ ಮನಸ್ಸು ಜಲವಾಗಿ ಹರಿದುಕೊಂಡು ಹೋಗ್ತದೆ. ಜಲವಾಗಿ ಹರಿದುಕೊಂಡು ಹೋಗುವಾಗ ಎಷ್ಟು ಒಳ್ಳೆಯದು ಮಾಡಬಹುದು ಅಲ್ವಾ. ಇನ್ನು ಜಲ ಜಾಸ್ತಿ ಆದರೆ ಎಷ್ಟು ತೊಂದರೆಯೂ ಆಗ್ಬೋದು ಹರಿಯುವಾಗ, ನೀರಿನ ನೆರೆ ಅಲ್ವಾ, ನೀರಿನ ಫೋರ್ಸಿಂದಾಗಿ. ಆಗ ಎಲ್ಲದರಲ್ಲಿಯೂ ಮನಸ್ಸು ಉಂಟು ಅಂತ ಹೇಳೋದು. ಹಾಗೆ ಯಾವ ರೀತಿ ನಾವು ತಗೊಳ್ತೇವೆ ಆ ರೀತಿ, ಬೇರೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಮನಸ್ಸಿಲ್ಲದೆ ಯಾವುದಿಲ್ಲ ಇಲ್ಲಿ. ಆದರೆ ಮನಸ್ಸನ್ನು ಗೆಲ್ಲಬಹುದು, ಮನಸ್ಸನ್ನು ಸೂಕ್ಷ್ಮಗೊಳಿಸಬಹುದು, ಮನಸ್ಸನ್ನು ಅರಿಲಿಕ್ಕೂ ಬಿಡ್ಬೋದು. ಇಷ್ಟೇ ಹೇಳೋದು. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.